ಕೆ ಶಿವಕುಮಾರ್ ಸಿಎಂ ಆಗಿರೋದ್ರಿಂದ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಿದೆ ಅಂದರೆ ಅವ್ರ ವಿರುದ್ಧ ಹೋರಾಡಕ್ಕಾಗುತ್ತಾ ನೋಡಿ, ಹೊಂದಾಣಿಕೆ ಏನಾದರೂ ಆಗುತ್ತೆ? ಕೆಲವೊಂದು ಸಾಮಾಜಿಕ ಜಾಲತಾಣ ಚರ್ಚೆ ಆಗ್ತಿರೋದು ಏನಂತಂದರೆ ವಿಜೇಂದ್ರ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಚೆನ್ನಾಗಿದ್ದಾರೆ ಅಥವಾ ಅವ್ರ ಜೊತೆ ಹೋರಾಡಲ್ಲ, ಈ ಥರದೊಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ನಾವು ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲಿ ವೈಯಕ್ತಿಕ ಸಂಘರ್ಷದ ಪ್ರಶ್ನೆ ಬರಲ್ಲ, ವೈಯಕ್ತಿಕ ಸ್ನೇಹದ ಪ್ರಶ್ನೆಯೂ ಬರಲ್ಲ. ದಂಡಿನಲ್ಲಿ ಸೋದರ ಮಾವ ಸಂಬಂಧ ಇಟ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಹಾಗಾಗಿ ವೈಯಕ್ತಿಕ ಸ್ನೇಹ ಅದು ವೈಯಕ್ತಿಕ ವಿಚಾರಕ್ಕೆ ಮಾತ್ರ. ರಾಜಕೀಯ ಪ್ರಶ್ನೆ ಬಂದಾಗ ಅವ್ರು ಕಾಂಗ್ರೆಸ್ಸು, ನಾವು ಬಿ ಜೆ ಪಿ. ಇಷ್ಟಾದ ಮೇಲೆ ರಾಜ್ಯದ ಹಿತಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ, ಬೆಂತಟ್ತೀವಿ, ಬೆಂಬಲ ಕೊಡ್ತೀವಿ. ರಾಜ್ಯದ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಅದು ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾರ ಮುಲಾಜು ನೋಡದೆ ಹೋರಾಟ ಮಾಡ್ತೀವಿ. ಅಕಸ್ಮಾತ್ ಯಾರಾದರೂ ಹೋರಾಟ ಮಾಡದೇ ಇದ್ದರೆ ರಾಜಕಾರಣದಲ್ಲಿ ಹೋರಾಟ ಮಾಡದೇ ಇರೋರು ಸಂದರ್ಭದ ಉಪಯೋಗ ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ಕಳೆದು ಹೋಗ್ತಾರೆ. ಹೋರಾಟ ಮಾಡೋರು ಮುನ್ನೆಲೆಗೆ ಬರ್ತಾರೆ. ಹಾಗಾಗಿ ಕಾಂಗ್ರೆಸ್ ನೀತಿಯ ವಿರುದ್ಧ ನಮ್ಮ ನಿಲುವುಗಳಿರ್ತವೆ. ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯ ಜನಪರವಾಗಿದ್ದರೆ ನಾವು ಬೆಂಬಲಿಸ್ತೇವೆ. ರಾಜ್ಯದ ಹಿತ ಕಾಯ್ತಾ ಇದ್ದರೆ ಬೆಂಬಲಿಸ್ತೇವೆ. ರಾಷ್ಟ್ರದ ಹಿತಕ್ಕೆ ಪೂರಕವಾಗಿದ್ದರೆ ಬೆಂಬಲಿಸ್ತೇವೆ. ಅದಕ್ಕೆ ವಿರುದ್ಧವಾಗಿದ್ದರೆ, ಭ್ರಷ್ಟಾಚಾರ ಮುಂದುವರೆದ್ರೆ ಹೋರಾಟ ಮಾಡ್ತೇವೆ. ಸ್ವಜನ ಪಕ್ಷಪಾತ ಇದ್ದರೆ ಹೋರಾಟ ಮಾಡ್ತೇವೆ. ಆರಂಭದ ದಿನಗಳು ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ಹಿಂದಿನ ಟ್ರ್ಯಾಕ್ ರೆಕಾರ್ಡು ಭಾಳ ಕೆಟ್ಟದಿದೆ ಕಾಂಗ್ರೆಸ್ಸಿಂದು. ಇತ್ತೀಚೆಗೆ 39,000 ಕೋಟಿ ರೂಪಾಯಿ ಕಸದ್ದು ಕೂಡ ಒಂದು ಚರ್ಚೆ ಆಗ್ತಾಯಿದೆ. ಬ್ಲಾಕ್ ಲಿಸ್ಟಲ್ಲಿ ಒಳಗಾಗಿರ್ತಕ್ಕಂಥ ಕಂಪನಿಗಳಿಗೆ 39,000 ಕೋಟಿ ರೂಪಾಯಿನ ಕಸದ ವಿಲೇವಾರಿಯ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ವಿಷಯ. ಅದರ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆ ಮಾಹಿತಿಯ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಾವು ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲಿ ವೈಯಕ್ತಿಕ ಸಂಘರ್ಷದ ಪ್ರಶ್ನೆ ಬರಲ್ಲ, ವೈಯಕ್ತಿಕ ಸ್ನೇಹದ ಪ್ರಶ್ನೆಯೂ ಬರಲ್ಲ. ದಂಡಿನಲ್ಲಿ ಸೋದರ ಮಾವ ಸಂಬಂಧ ಇಟ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಹಾಗಾಗಿ ವೈಯಕ್ತಿಕ ಸ್ನೇಹ ಅದು ವೈಯಕ್ತಿಕ ವಿಚಾರಕ್ಕೆ ಮಾತ್ರ. ರಾಜಕೀಯ ಪ್ರಶ್ನೆ ಬಂದಾಗ ಅವ್ರು ಕಾಂಗ್ರೆಸ್ಸು, ನಾವು ಬಿ ಜೆ ಪಿ. ಇಷ್ಟಾದ ಮೇಲೆ ರಾಜ್ಯದ ಹಿತಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ, ಬೆಂತಟ್ತೀವಿ, ಬೆಂಬಲ ಕೊಡ್ತೀವಿ. ರಾಜ್ಯದ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಅದು ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾರ ಮುಲಾಜು ನೋಡದೆ ಹೋರಾಟ ಮಾಡ್ತೀವಿ. ಅಕಸ್ಮಾತ್ ಯಾರಾದರೂ ಹೋರಾಟ ಮಾಡದೇ ಇದ್ದರೆ ರಾಜಕಾರಣದಲ್ಲಿ ಹೋರಾಟ ಮಾಡದೇ ಇರೋರು ಸಂದರ್ಭದ ಉಪಯೋಗ ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ಕಳೆದು ಹೋಗ್ತಾರೆ. ಹೋರಾಟ ಮಾಡೋರು ಮುನ್ನೆಲೆಗೆ ಬರ್ತಾರೆ. ಹಾಗಾಗಿ ಕಾಂಗ್ರೆಸ್ ನೀತಿಯ ವಿರುದ್ಧ ನಮ್ಮ ನಿಲುವುಗಳಿರ್ತವೆ. ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯ ಜನಪರವಾಗಿದ್ದರೆ ನಾವು ಬೆಂಬಲಿಸ್ತೇವೆ. ರಾಜ್ಯದ ಹಿತ ಕಾಯ್ತಾ ಇದ್ದರೆ ಬೆಂಬಲಿಸ್ತೇವೆ. ರಾಷ್ಟ್ರದ ಹಿತಕ್ಕೆ ಪೂರಕವಾಗಿದ್ದರೆ ಬೆಂಬಲಿಸ್ತೇವೆ. ಅದಕ್ಕೆ ವಿರುದ್ಧವಾಗಿದ್ದರೆ, ಭ್ರಷ್ಟಾಚಾರ ಮುಂದುವರೆದ್ರೆ ಹೋರಾಟ ಮಾಡ್ತೇವೆ. ಸ್ವಜನ ಪಕ್ಷಪಾತ ಇದ್ದರೆ ಹೋರಾಟ ಮಾಡ್ತೇವೆ. ಆರಂಭದ ದಿನಗಳು ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ಹಿಂದಿನ ಟ್ರ್ಯಾಕ್ ರೆಕಾರ್ಡು ಭಾಳ ಕೆಟ್ಟದಿದೆ ಕಾಂಗ್ರೆಸ್ಸಿಂದು. ಇತ್ತೀಚೆಗೆ 39,000 ಕೋಟಿ ರೂಪಾಯಿ ಕಸದ್ದು ಕೂಡ ಒಂದು ಚರ್ಚೆ ಆಗ್ತಾಯಿದೆ. ಬ್ಲಾಕ್ ಲಿಸ್ಟಲ್ಲಿ ಒಳಗಾಗಿರ್ತಕ್ಕಂಥ ಕಂಪನಿಗಳಿಗೆ 39,000 ಕೋಟಿ ರೂಪಾಯಿನ ಕಸದ ವಿಲೇವಾರಿಯ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ವಿಷಯ. ಅದರ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆ ಮಾಹಿತಿಯ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ